ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಒಂದು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದು. ಅರ್ಧ ಟೀ ಸ್ಪೂನು ಜೀರಿಗೆ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಬಿಳಿ ಎಳ್ಳಿಲ್ಲ ಅಂತ ಅಂದರೆ ಈ ಜಾಗದಲ್ಲಿ ಕಪ್ಪು ಎಳ್ಳನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಷ್ಟ ಇಲ್ಲ ಅನ್ನೋದಾದರೆ ಈ ಜಾಗದಲ್ಲಿ ಹಸಿಮೆಣ್ಸಿನ್ಕಾಯನ್ನು ಕೂಡ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಎಲ್ಲದನ್ನು ಕೂಡ ಇವಾಗ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಕಪ್ಪು ಮೆಣಸಿನ ಬರುತ್ತಲ್ಲ ಆ ಕಾಳಿನ ಪೌಡರು. ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ಇದಕ್ಕೆ 1.5 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈ ಬೌಲಲ್ಲಿ ನಾನು 1.5 ಕಪ್ಪು ನೀರು ಹಾಕ್ತಾ ಇದ್ದೀನಿ. ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ. 1.5 ಕಪ್ಪೇ ಹಾಕೋಬೇಕು ಅಂತ ಏನಿಲ್ಲ, 2 ಕಪ್ ಬೇಕಾದ್ರೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ ರವೆ ಹಾಕ್ತಾ ಇರೋದ್ರಿಂದ ನಾವು ಎಷ್ಟು ನೀರು ಹಾಕಿದ್ರೂ ಅದು ಹೀರ್ಕೊಡುತ್ತೆ. ನೋಡಿ, ಇವಾಗ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು 1 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ ಮನೆಯಲ್ಲಿ ಇಲ್ಲ ಅಂತ ಅಂದರೆ ಈಗ ನಾರ್ಮಲ್ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಬರುತ್ತಲ್ವ, ಅದನ್ನೇ ಒಂದು ರೌಂಡ್ ಮಿಕ್ಸಿನಲ್ಲಿ ಪೌಡರ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ರವೆ ಹಾಕಿದ ಮೇಲೆ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ನೀರು ಕುದಿಬೇಕಾದ್ರೇ ಹಾಕ್ಕೊಳ್ಬೋದು, ಅಥವಾ ಈಗ ಹಾಕೊಂಡ್ರೂ ನಾವು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಯಾವಾಗ ಹಾಕಿದ್ರೂ ನಡೆಯುತ್ತೆ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಎಲ್ಲದೂ ಕೂಡ ಚೆನ್ನಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಬೇಯಿಸಿರ್ತಕ್ಕಂಥದ್ದು. ದೊಡ್ಡ ಗಾತ್ರದ 1 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಈ ರೀತಿ ತುರಿತಾ ಇದ್ದೀನಿ ನಾನು. ಬೇಕಾದರೆ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಈ ರೀತಿ ತುರಿದು ಹಾಕೋದ್ರಿಂದ ಎಲ್ಲೂ ಕೂಡ ಗಂಟುಗಳಿರೋದಿಲ್ಲ, ಹಾಗಾಗಿ ಈಸಿ ಆಗುತ್ತೆ. ಈ ರೀತಿಯೇ ಒಂದು ಗ್ರೇಟರ್ ತಗೊಂಡು ತುರ್ಕೊಳ್ಳಿ. ಆಲೂಗೆಡ್ಡೆ ತುರಿದಿದ್ದಾದಮೇಲೆ ನಾನಿಲ್ಲಿ ಒಂದು 50 ಗ್ರಾಮಷ್ಟು ಚೀಸ್ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ. ಇದು ಕಂಪ್ಲೀಟ್ ಆಪ್ಷನಲ್ಲು, ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಫಟಾಫಟ್ ಅಂತ ರೆಡಿಯಾಗಿ ಹೋಗುತ್ತೆ. ಮನೆಯಲ್ಲಿ ಇಷ್ಟು ರವೆ ಮತ್ತು ಆಲೂಗೆಡ್ಡೆ 2 ಇದ್ದರೆ ಸಾಕು. ಸಂಜೆ ಟೈಮು ಮಕ್ಕಳು ಬಂದಾಗ ಅಥವಾ ಕಾಫಿ ಟೀ ಜೊತೆಗೆ ಅಥವಾ ಸ್ನ್ಯಾಕ್ಸು ಯಾರಾದರೂ ಬಂದಾಗ ಮಾಡ್ಕೊಡೋದಕ್ಕಂತೂ ಒಂದು ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದು 10 ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇದ್ದಂಗೆ ಸರ್ವ್ ಮಾಡಿ, ಸಖತ್ತಾಗಿರುತ್ತೆ. ಇವಾಗ ಆಲೂಗೆಡ್ಡೆ, ಚೀಸ್ ಎಲ್ಲ ತುರಿದಿಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲದೂ ಕೂಡ ಹಾಕಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೀಗ ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ತೀವೋ ಆ ರೀತಿ ನಾದ್ಕೊಳ್ಬೇಕು. ನೋಡಿ, ಇವಾಗ ಎಲ್ಲದೂ ಕೂಡ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ರೀತಿ ಒಂದು ಮಣೆ ಮೇಲೆ ಕೋಡ್ಬಳೆ ಒಸಿತೀವಲ್ಲ ಆ ರೀತಿ ಮಾಡ್ಕೊಳ್ಬೋದು. ನಾನು ತೋರಿಸ್ತಾ ಇರ್ತಕ್ಕಂಥ ಶೇಪಲ್ಲೇ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ರೌಂಡ್ ಶೇಪಲ್ಲಿ ಬೇಕು ಅಂತ ಅಂದರೂ ಕೂಡ ರೌಂಡ್ ಶೇಪಲ್ಲೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಅಥವಾ ನೀವು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಂಡು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತೀನಿ ಅಂತ ಅಂದರೆ ಆ ರೀತಿಯೂ ಕೂಡ ಮಾಡ್ಕೊಳ್ಬೋದು. ನಿಮಗೆ ಯಾವ ಶೇಪಲ್ಲಿ ಮಾಡ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಒಂದೇ ಅಲ್ವಾ, ಹೆಂಗೆ ಮಾಡ್ಕೊಂಡ್ರು. ನಾನಿಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಓವಲ್ ಶೇಪಲ್ಲಿ ಬೇಕಾದರೂ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಎಡ್ಜಸ್ಸು ಒಂಚೂರು ಕವರ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದೇ ರೀತಿಯಾಗಿ ನಾನು ಒಂದು ಬ್ಯಾಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿ ಇಟ್ಕೊಳ್ತೀನಿ. ಇವಾಗ ನೋಡಿ, ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಕಾದ್ಮೇಲೆ ನಾವು ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ಒಂದೊಂದೇ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರಶ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ಈ ರೀತಿ ಗ್ಯಾಪ್ ಬಿಟ್ಟೇ ಹಾಕಿ. ತುಂಬ ರಶ್ ಆಗಿಬಿಟ್ರೆ ಅದು ಒಂದಕ್ಕೊಂದು ಅಂಟ್ಕೊಂಡಂಗೆ ಆಗುತ್ತೆ, ಆವಾಗ ಓಪನ್ ಆಗಿಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ಈ ರೀತಿ ಮೇಲೆ ಏಳೋವರೆಗೂ ಸ್ಪ್ಯಾಚುಲಾ ಹಾಕೋಕ್ಕೆ ಹೋಗಬೇಡಿ. ಅದೇ ಕಂಪ್ಲೀಟಾಗಿ ಮೇಲ್ಗಡೆ ಬರುತ್ತೆ ತೇಲ್ಕೊಂಡು, ಆವಾಗ ಸ್ಪ್ಯಾಚುಲಾ ಹಾಕಿ ಈ ರೀತಿ ಎರಡೂ ಕಡೆ ಎಲ್ಲ ಕಡೆನೂ ಕೂಡ ನೀಟಾಗಿ ಫ್ರೈ ಆಗಬೇಕು. ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಏನಾದರೂ ಎಣ್ಣೆ ಚೆನ್ನಾಗಿ ಕಾಯ್ದಿಲ್ಲ ಅಂತ ಅಂದರೆ ಅದು ಹೋಗಿ ತಳ ಕಚ್ಬಿಡುತ್ತೆ. ಆವಾಗ ನೀವು ಬಿಡ್ಸೋಕ್ಕೆ ಹೋದಾಗ ಓಪನ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಈ ರೀತಿ ಹಾಕಿದ ತಕ್ಷಣ ನೊರೆ ಬರ್ತಾ ಇರಬೇಕು. ಆ ರೀತಿಯಾಗಿ ಕಾಯ್ದಿರಬೇಕು. ಹಂಗೆ ಮಾಡಿಕೊಂಡು ನೀವು ಸ್ನ್ಯಾಕ್ಸ್ನ ಹಾಕಬೇಕಾಗತ್ತೆ. ಇವಾಗ ನೋಡಿ, ಕಂಪ್ಲೀಟಾಗಿ ಫ್ರೈ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಮತ್ತು ಅದೇನು ನೊರೆ ನೊರೆ ಬರ್ತಾ ಇತ್ತಲ್ವ, ಆ ನೊರೆ ನೊರೆ ಬರೋದು ಕೂಡ ಕಡಿಮೆ ಆಗಿದೆ. ನಾನಿವಾಗ ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ. ನಾನು ಇದೇ ರೀತಿಯಾಗಿ ಎಲ್ಲದೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ತೋರಿಸ್ತೀನಿ.
ಇವಾಗ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತೇಳಿ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಆ ಬಾಯಲ್ಲಿಟ್ಟರೆ ಸಾಕು, ಚೀಸ್ ಹಾಕಿರ್ತೀವಲ್ವಾ ಅದು ಮೆಲ್ಟ್ ಆಗಿರೋದಕ್ಕೂ ಅದಕ್ಕೂ ಏನು ಟೇಸ್ಟ್ ಇರ್ತದೆ ಅಂತೀರಾ, ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ಸ್ನ್ಯಾಕ್ಸಿಗೂ ಕೂಡ ಸ್ಕೂಲಿಗೆ ಮಾಡಿಕೊಡ್ಬೋದು. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ ಇದು. ಸೊ ಇವತ್ತಿನ ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ. ಥ್ಯಾಂಕ್ ಯು.